बीजापुर शहर के वार्ड नंबर 18 में आज वोटर आईडी मैपिंग को लेकर एक विशेष कैंप का आयोजन किया गया। ये कैंप वार्ड नंबर 18 के 4 नंबर स्कूल परिसर में लगाया गया, जिसका उद्देश्य सामान्य लोगों को वोटर आईडी मैपिंग के काम में आसानी से मदद पहुंचाना था। इस कैंप का आयोजन वार्ड नंबर 18 के कॉरपोरेटर और पूर्व उपमेयर दिनेश हल्ली के नेतृत्व में किया गया। कैंप में बड़ी संख्या में स्थानीय नागरिकों ने पहुंचकर अपना वोटर आईडी मैपिंग की प्रक्रिया पूरी की। इस मौके पर पूर्व उपमेयर दिनेश हल्ली ने हमारे माध्यम से बात करते हुए कहा कि वोटर आईडी मैपिंग एक बहुत ही ज़रूरी प्रक्रिया है, जिससे मतदारों का नाम सही तरीके से दर्ज हो सके और आने वाले चुनाव में किसी भी नागरिक को वोटिंग से वंचित ना होना पड़े। उन्होंने सभी नागरिकों से अपील की है कि वे समय रहते अपना वोटर आईडी मैपिंग करवा लें। कैंप में मौजूद अधिकारियों और कर्मचारियों द्वारा लोगों को पूरी जानकारी दी गई और ज़रूर सुधार और मैपिंग का काम मौके पर ही पूरा किया गया। ನಮಸ್ಕಾರ। ಇವತ್ತು ರಾಜ್ಯ ಸರ್ಕಾರದ ಆದೇಶದ ಅನ್ವಯ ನನ್ನ ವಾರ್ಡ್ ನಂಬರ್ 18ರಲ್ಲಿ ಎಲ್ಲ ಸಾರ್ವಜನಿಕರಿಗೂ ಅನುಕೂಲವಾಗುವಂತೆ ನಾವು ವೋಟರ್ ಮ್ಯಾಪಿಂಗ್ ಕ್ಯಾಂಪನ್ನು ನಾವು ಇಟ್ಟಿದ್ವಿ। ನನ್ನ 18 ನಂಬರ್ ವಾರ್ಡಿನ ಜನತೆಗೆ ಎಲ್ಲರಿಗೂ ನಾನು ಮನವಿ ಮಾಡ್ತೀನಿ, ಇದನ್ನು ಬಂದು ಎಲ್ಲರೂ ಕೂಡ ನಿಮ್ಮ ಸ್ನೇಹಿತರುಗಳು, ನಿಮ್ಮ ಮನೆಯವರು, ನಿಮ್ಮ ಕುಟುಂಬದವರು ಎಲ್ಲರೂ ಬಂದು ಇದನ್ನು ಸದುಪಯೋಗ ಪಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ। ಇವತ್ತು ಏನು ಕೇಂದ್ರ ಸರ್ಕಾರ 2 ಕೋಟಿಗಿಂತ ಅಧಿಕ ವೋಟರ್ಗಳನ್ನು ರದ್ದು ಮಾಡಿಕೊಟ್ಟಿದೆ। ಆದ್ದರಿಂದ ನಮ್ಮ ರಾಜ್ಯ ಸರ್ಕಾರ ಇನ್ನೂ 2 ವರ್ಷ ಚುನಾವಣೆ ಇರುವ ಮುಂಚೆಯೇ ಇದನ್ನು ಈ ಒಂದು ಕಾರ್ಯಕ್ಕೆ ಹೆಜ್ಜೆ ಇಟ್ಟಿದೆ। ಇದು ನಿಜವಾಗಲೂ ರಾಜ್ಯ ಸರ್ಕಾರಕ್ಕೆ ನಾನು ನಮಸ್ಕಾರಗಳನ್ನ ಹೇಳ್ತಾ ಇನ್ನೊಮ್ಮೆ ಎಲ್ಲ ಸಾರ್ವಜನಿಕರು ಇದನ್ನು ಅನುಕೂಲ ಮಾಡ್ಕೊಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ। ಈ ವೋಟರ್ ಐಡಿ ಮ್ಯಾಪಿಂಗ್ 4 ನಂಬರ್ ಶಾಲೆಯಲ್ಲಿ ನಡೀತಾ ಇದೆ। ಮುಂಜಾನೆ 10 ಗಂಟೆಗೆ ಚಾಲನೆ ಆಗಿದೆ, ಸಂಜೆ 5 ಗಂಟೆವರೆಗೂ ಇರ್ತದೆ। ದಯಮಾಡಿ ಇನ್ನೊಮ್ಮೆ ನಾನು ನಿಮಗೆ ಮನವಿ ಮಾಡ್ತೀನಿ, ಬಂದು ಇದನ್ನ ಸದುಪಯೋಗ ಮಾಡ್ಕೊಬೇಕು ಅಂತ ನಾನು ಕೇಳ್ತಾ ಇದ್ದೀನಿ। ಈಗ 10 ಗಂಟೆ ಇವತ್ತು ನಾವು ಇಟ್ಟಿದ್ದೇವೆ, ಈಗ 10 ಗಂಟೆಯಿಂದ ಈಗ ಸ್ಟಾರ್ಟ್ ಆಗಿದೆ। ಸಂಜೆ 6 ಗಂಟೆವರೆಗೂ ನಾವು ಮಾಡಬೇಕು ಅಂತ ನಾನು ಎಲ್ಲ ಅಧಿಕಾರಿಗಳನ್ನು ಮನವಿ ಮಾಡ್ತೀನಿ। ನೋಡೋಣ ಪಬ್ಲಿಕ್ ಹೇಗಿರುತ್ತೋ, ಇನ್ನೂ ಬೇಕಾದ್ರೆ ಹೆಚ್ಚಿನ ಸಮಯ ಕೊಟ್ಟು ಇದನ್ನ ಸದುಪಯೋಗ ಮಾಡ್ಕೊಂತೀವಿ। ಈಗ ಎಲ್ಲ ಆಲ್ಮೋಸ್ಟ್ BLO ನಮ್ಮ ನಾಕ್ಟನ್ ಮತಕ್ಷೇತ್ರ ಅರ್ಧ, ಸಿಟಿಗೆ ನನ್ನ ವಾರ್ಡ್ ಅರ್ಧ ಬರೋದ್ರಿಂದ ಎಲ್ಲಾ BLOಗಳು ನಾನು ಇಲ್ಲಿ ಬರ್ಲಿಕ್ಕೆ ಹೇಳಿದ್ದೀನಿ। ಚೆನ್ನಾಗಿದೆ, ಬೆಳಗ್ಗೆಯಿಂದನೂ ಪಬ್ಲಿಕ್ ಎಲ್ಲ ಬರ್ತಾ ಇದ್ದಾರೆ। ಆದ್ರೂ ಇನ್ನೂ ಯಾರು ಉಳಿದಿದ್ದಾರೆ ಅವ್ರು ಬಂದು ಇದನ್ನ ಬಂದು ಸದುಪಯೋಗ ಮಾಡ್ಕೊಬೇಕು ಅಂತಾನೆ ನಾನು ನಿಮ್ಮ ಮುಖಾಂತರ ಜನತೆಗೆ ನಾನು ಕೇಳ್ತೀನಿ। ಅಂಥವ್ರನ್ನ ನಮ್ಮ ಕಾರ್ಯಕರ್ತರು, ನನ್ನ ಸ್ನೇಹಿತರಿದ್ದಾರೆ, ಅವ್ರು ಹೋಗಿ ಅದನ್ನ ಕರ್ಕೊಂಬರಕ್ಕೂ ಒಂದು ಆಟೋಗಳ ವ್ಯವಸ್ಥೆನ ನಾನು ಮಾಡಿದ್ದೀನಿ। ಮನೆ ಮನೆಗೆ ಹೋಗಿ ಎಲ್ಲಾರ್ಗೂ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ। ಮಾಡ್ಲೇಬೇಕು, ರಾಜ್ಯ ಸರ್ಕಾರದ ಅನ್ವಯ ಆಗಿರೋದ್ರಿಂದ ಇದನ್ನ ಮಾಡ್ಲೇಬೇಕು। ಈಗ ನಾಕ್ಟಾಣ್ ಮಸಗ್ 2 ಕಡೆ ಮಾಡಕ್ಕಾಗಲ್ಲ ಅಂತ ಹೇಳಿ ನಾವು ನಾಕ್ಟಾಣ್ ಮತಕ್ಷೇತ್ರ ಅಂಡ್ ಸಿಟಿದು ಇದು ಸೆಂಟ್ರಲ್ ಪ್ಲೇಸ್ ಆಗಿರೋದ್ರಿಂದ ನಾವು ಇಲ್ಲೇ ನಾವು ಹಮ್ಮಿಕೊಂಡಿದ್ದೇವೆ। ಆಗದೆ ಹಂಗೇನಾದ್ರೂ ಇವತ್ತೇನಾದ್ರೂ ಆಗದೆ ಇದ್ರೆ ನಾನು ಇನ್ನೊಮ್ಮೆ 2 ದಿವಸ ಬೇಕಾದ್ರೂ ನಾನು ಕ್ಯಾಂಪ್ ಇಟ್ಟು ಎಲ್ಲಾ ಸಾರ್ವಜನಿಕರಿಗೂ ಅನುಕೂಲವಾಗುವಂತೆ ನಾನು ಮಾಡ್ತೀನಿ। ಈಗ ಇದು ಕ್ಯಾಂಪ್ ಆಯ್ತು, ಈಗ ಅಭಿವೃದ್ಧಿ ವಿಷಯದಲ್ಲಿ ಮಾತಾಡೋಣ ಸರ್। ಈಗ ಗೋಲ್ ಗುಮ್ಮಟ್ ರಸ್ತೆ ಹಾಗೂ ಹಕಿಮ್ ಚೌಕ್ ರಸ್ತೆ ಸರ್ ಗುದ್ಲಿ ಪೂಜಾ ಸರ್, ಅದು ಈಗ ಆಲ್ರೆಡಿ ನಮ್ಮ ಉಸ್ತುವಾರಿ ಸಚಿವರಾದಂತಹ MB ಪಾಟೀಲ್ ಸಾಹೇಬ್ರ ಶ್ರಮ ಫಲದಿಂದ ನಮ್ಮ ಇಡೀ ಬಿಜಾಪುರ ಮಹಾನಗರ ಪಾಲಿಕೆಗೆ 150 ಕೋಟಿಗಳ MG ಅನ್ವಯದಲ್ಲಿ ಅನುದಾನ ಬಂದಿದೆ। ಅದರಲ್ಲಿ ನನ್ನ ವಾರ್ಡಿಗೆ 9 ಕೋಟಿಗಳ ಅನುದಾನ ಸಿಕ್ಕಿದೆ। ಆದ್ರಿಂದ ಈಗಾಗಲೇ ಟೆಂಡರ್ದು ಪ್ರೊಸೆಸ್ ಎಲ್ಲ ಮುಗಿದಿದೆ। ಏನು ಈಗ ಅವು ಕೆಲವೊಂದು ವರ್ಕ್ ಆರ್ಡರ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಮಗಾರಿ ಡಿಲೇ ಆಗಿದೆ। ಇನ್ನು 15 ದಿವಸದಲ್ಲಿ ಕಾಮಗಾರಿ ಚಾಲೂ ಆಗ್ತೈತೆ ಸರ್। ನಾವು ನಿಮ್ಮ ಮುಖಾಂತರ ನಾವು MB ಪಾಟೀಲ್ ಸಾಹೇಬರು ಒಂದು ಶ್ರಮ ಫಲದಿಂದ ಅಷ್ಟು ಅಭಿವೃದ್ಧಿ ಮಾಡಬೇಕಾಯಿತು। ಈಗ 150 ಕೋಟಿ ಅನುದಾನದಲ್ಲಿ 68 ಕೋಟಿಗಳ ಅನುದಾನ ಮೈನಾರಿಟಿ ವಾರ್ಡ್ನಲ್ಲಿ ಎಲ್ಲೆಲ್ಲಿ ಕೆಲಸ ಆಗಿಲ್ಲ, ಹಿಂದುಳಿದ ವರ್ಗದಲ್ಲಿ ಎಲ್ಲಿ ಕೆಲಸ ಆಗಿಲ್ಲ, ಆ ಕೆಲಸಗಳನ್ನೆಲ್ಲ ನಾವು ಈಗ ಹಾಕೊಂಡು ಈಗ 15 ದಿವಸದಲ್ಲಿ ಕಾಮಗಾರಿ ಚಾಲೂ ಆಗ್ತೈತೆ ಸರ್। ಎಷ್ಟು ಫಂಡ್ ಬಂದಿದೆ ಸರ್? 150 ಕೋಟಿ ಬಂದಿತ್ತು ಸರ್। ಅದರಲ್ಲಿ ನಮಗೆ 9 ಕೋಟಿ ನನ್ನ 18 ನಂಬರ್ ವಾರ್ಡ್ಗೆ ಸಿಕ್ಕಿದೆ, ಬಂದಿದೆ ಸರ್। ಹೌದು ಸರ್, ಗೋಲ್ ಗುಂಬಸ್ದಿಂದ ಹಕಿಮ್ ಚೌಕ್ ವರೆಗೂ, ಆಮೇಲೆ ಇಲ್ಲಿ ವಾರ್ಡ್ನಲ್ಲಿ ನನ್ನ ವಾರ್ಡ್ 18ರಲ್ಲಿ ಬರುವ ಅರುಣ್ ಶಿಕಾರಿ ಓಣಿ ಹಾಗೂ ಜಾಡ್ರ ಓಣಿ, 4 ನಂಬರ್ ಲೇಡೀಸ್ ಹಾಸ್ಟೆಲ್ ಹತ್ರ ಎಲ್ಲ UGD ಕಾಮಗಾರಿ, CC ಕಾಮಗಾರಿ ಎಲ್ಲವನ್ನೂ ನಾವು ಚಾಲನೆ ಮಾಡ್ತೇವೆ ಸರ್।
ನಿಂದ ತೆಗಿತಾ ಮೇಡಮ್ ಹೆಂಗ್ರಿ ಮ್ಯಾಪಿಂಗ್ ಆಗತ್ತೋ ಹಾ ಏನು ಮೊನ್ನೆ ಅದು ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಇತ್ತು ಸರ್ವರ್ ಪ್ರಾಬ್ಲಮ್ ಇತ್ತು ಅದು ಮ್ಯಾಪಿಂಗ್ ಆಗ್ತಿತ್ತು ಆದ್ರೆ ಗ್ರೀನ್ ತೋರಿಸ್ತಿರ್ಲಿಲ್ಲ ಅದು ಗ್ರೀನ್ ತೋರಿಸಿದ್ರೆ ಮ್ಯಾಪಿಂಗ್ ಆಗ್ತಾವ ಮೇಡಮ್ ಯಾವ್ದು ಗ್ರೀನ್ ತೋರ್ಸಿದಂದ್ರೆ ಮ್ಯಾಪಿಂಗ್ ಆಗ್ಯದ ಅಂತ ಅರ್ಥ ಆಗತ್ತ ನಮಗ ಇಲ್ಲಾದ್ರ ಅದು ಮ್ಯಾಪಿಂಗ್ ಲಿಸ್ಟ್ದಾಗ ಬರ್ತಿದ್ದಿಲ್ಲ ಅದು ಹೊಸ ಅಪ್ಡೇಟ್ ಏನು ತೊಗೊಂಬಂದಿಲ್ಲ ಸರ್ಕಾರ ಹಾ 3 ದಿನ ಬಂದಿತ್ರಿ ಅದು ಈಗೇನ್ ಪ್ರಾಬ್ಲಮ್ ಇಲ್ಲ ಈಗೇನ್ ಪ್ರಾಬ್ಲಮ್ ಈಗ ಜನ ಬರಾಕತ್ತ ಮೇಡಮ್ ಮ್ಯಾಪಿಂಗ್ ಆಗತ್ತೆ ಈಗ 70% ಆಗೈತ್ರಿ 70% ಆಗಿದೆ ಸರಿ ಮ್ಯಾಮ್ ಏನು ನಂಬರ್ ಏನು ನಿಮ್ಮ ನಮ್ದು 271 271 ವಾರ್ಡ್ ನಂಬರ್ 18 ವಾರ್ಡ್ ನಂಬರ್ 17 18 ಬರುತ್ತೆ ಎರಡು ಬರ್ತೇನೆ ಮೇಡಮ್ 18 नंबर वार्ड में दिनेश हल्ली कॉर्पोरेटर हमारे उन्होंने मैपिंग का चालू कराई रिमांड रूम में 4 नंबर स्कूल में सब जने 18 नंबर हमारे वार्ड के आगो पूरा मैपिंग कर लो मैं भी हमें भी यही सब जने आगो नो दिनेश हल्ली साहब अच्छा काम कर रहे हैं आगो तुम्हें भी कौन मैपिंग नहीं कर ले उन्होंने मैपिंग कर लो नाम बोलो मुदस्सर सोनार ಸರ್ಗಳು ವಾರ್ಡ್ ನಂಬರ್ 18 ನನ್ನ ಆತ್ಮೀಯ ಗೆಳೆಯರಾದ ದಿನೇಶ್ ಹಳ್ಳಿ ಅವರು ವಾರ್ಡಿನಲ್ಲಿ ಕೆಲಸಗಳನ್ನು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಈಗ ಚುನಾವಣೆಯ ಮ್ಯಾಪಿಂಗ್ ಕಾರ್ಯನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಹ ಎಲ್ಲ ಚುನಾವಣೆ ಸಂಬಂಧಪಟ್ಟವ್ರು ಬಂದು ಮ್ಯಾಪಿಂಗ್ ಮಾಡ್ಕೋಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇನೆ. ಇನ್ನೂ ಜನ ಬರ್ತಾ ಇದ್ದಾರೆ. ಬೆಳಗಿನಿಂದ ಸ್ಟಾರ್ಟ್ ಆಗಿದೆ. ಈಗ ಇನ್ನೂ ಜನ ಜಾಸ್ತಿ ಆದ್ರೆ 6 ಗಂಟೆವರೆಗೆ ವೇಳೆಯನ್ನು ಕೊಡಲಿಕ್ಕೆ ಹೇಳಿದ್ದಾರೆ. ಅದಕ್ಕೆ ತಾವೆಲ್ಲರೂ ಅಷ್ಟರೊಳಗೆ ಬಂದು ಮ್ಯಾಪಿಂಗ್ ಮಾಡ್ಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಮ್ಯಾಪಿಂಗ್ ವರ್ಕ್ ಕೆಲಸ ಪ್ರಾರಂಭವಾಗಿದೆ ಮತ್ತು ಇನ್ನೂ ಯಾರು ಹೆಚ್ಚಿನ ಇದರಲ್ಲಿ ಬಂದು ಮ್ಯಾಪಿಂಗ್ ಮಾಡ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇನೆ. ನಾನು ಮ್ಯಾಪಿಂಗಿಗೆ ಸಕ್ಸಸ್ ಮ್ಯಾಪಿಂಗಿಗೆ ಸಕ್ಸಸ್ ಕೆಲಸ ಅಗ್ದಿ ಇದರಿಂದ ನಡೆದದ. ಎಲ್ಲ ಬಂದು ಸಾರ್ವಜನಿಕರು ಮಾಡ್ಕೊಂಡು ಹೊಂಟಿದ್ದಾರೆ. ಅದಕ್ಕೆ ತಾವು 6 ಗಂಟೆ ಒಳಗಾಗಿ ಬಂದು ಮಾಡ್ಕೊಂಡು ಹೋಗ್ಬೇಕಾಗಿ ತಮ್ಮಲ್ಲಿ ನನ್ನ ಹೆಸರು RM ಹಿರೇಮಠ, वार्ड नंबर 18। आज हम वार्ड नंबर 18 की 4 नंबर स्कूल में कॉर्पोरेटर दिनेश हल्ली साहब की जानिब से वोटर ID SIR मैपिंग के बारे में कैंप रखा है। तो जो लोगों का 2002 में SIR लिस्ट में नाम है उनके नाम को ढूंढकर आज की प्रेजेंट लिस्ट में जो है मैपिंग कराने का काम हमारे दिनेश हल्ली साहब कर रहे हैं। और लोगों को जो तकलीफ हो रही थी कि 2002 में जिनका नाम नहीं मिल रहा है उनको सबको उनका नाम ढूंढ कर देकर आज की लिस्ट में प्रेजेंट लिस्ट में मैपिंग कराने का मदद लोगों को दिनेश हल्ली साहब के जरिए से हो रही है। यहाँ पर 4 नंबर स्कूल वार्ड नंबर 18 में आकर अपना वोटर ID कार्ड मैपिंग करवाए, उसका फ़ायदा उठाए। आसिफ अली पुंगी वाले।